ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ.
ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಈಗ ಬಾರಾಮತಿಯನ್ನ ತಲುಪಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಶರದ್ ಪವಾರ್ ಈಗ ಆಗಮಿಸಿರುವಂತದ್ದು. ಶರದ್ ಪವಾರ್ ಈ ಮೊದಲೇ ಬರಬೇಕಾಗಿತ್ತು, ಆದರೆ ಆರೋಗ್ಯದ ವಿಚಾರವಾಗಿ ಅವರು ವಾಪಸ್ ಹೋಗಿದ್ದರಂತೆ. ಈಗ ಬಾರಾಮತಿಯನ್ನ ತಲುಪಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಶರದ್ ಪವಾರ್. ಹೆಲಿಕಾಪ್ಟರ್ನಲ್ಲಿ ಬಾರಾಮತಿಯನ್ನ ತಲುಪಿರೋದು ಶರದ್ ಪವಾರ್. ಅಪಘಾತ ಸ್ಥಳದತ್ತ ಹೊರಟಿದ್ದಾರೆ ಎನ್ಸಿಪಿ ಹಿರಿಯ ನಾಯಕ. ಬಾರಾಮತಿಯ ಅಪಘಾತ ಸ್ಥಳದತ್ತ ಶರದ್ ಪವಾರ್ ಈಗ ಹೊರಟಿರೋದು. ಕೆಲ ಹೊತ್ತಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಕುಟುಂಬ ಆಗಮಿಸಲಿಕ್ಕಿದೆ. ಈಗಾಗಲೇ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ ಅಜಿತ್ ಪವಾರ್ ಪತ್ನಿ ಸುನೀತಾ, ಹಾಗೇನೆ ಅವರ ಪುತ್ರ ಪಾರ್ಥ. ದೆಹಲಿಯಿಂದ ಆಗಮಿಸ್ತಾ ಇರೋದು ಪ್ರಫುಲ್ ಪಟೇಲ್, ಸುಪ್ರಿಯಾ ಸುಳೆ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಈಗ ಶರದ್ ಪವಾರ್ ಬಂದಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮೂಲಕ ಬಾರಾಮತಿಯನ್ನ ತಲುಪಿದ್ದಾರೆ ಶರದ್ ಪವಾರ್ ಅವರು. ಇಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಒಂದು ರೀತಿ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಪವಾರ್ ಕುಟುಂಬಕ್ಕೆ ಆಗ್ತಾ ಇಲ್ಲ. ಶರದ್ ಪವಾರ್ ಈಗ ಸ್ಥಳಕ್ಕೆ ಬಂದಿರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ.